ಆಮೇಲೆ ಏನಂತಾರೆ, ಏನೋ ಫೇಮ್ಗೆ ಪಬ್ಲಿಸಿಟಿಗೆ ಇಷ್ಟು ದಿನ ಎಲ್ಲಪ್ಪ ಇದ್ದೆ, ಇವಾಗ ಏನಪ್ಪ ಮಾಡ್ತಾ ಇದೆಯಾ. ಸರಿ, ಇಂಥ ಥರ್ಡ್ ಕ್ಲಾಸ್ಗಳು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಮಗೊಂಥರ ಮುಜುಗರ ಇರುತ್ತಲ್ಲ, ಅಥ್ರೂ ಯಾಕೆ ಅನ್ಸ್ಕೊಳೋಣ ಇವ್ರ ಹತ್ರ ಅಂತ. ಬಟ್ ನನಗೆ ತುಂಬ ಬೇಕಾಗಿರೋರು ಒಂದು ಮಾತು ಹೇಳಿದ್ರು ಒಂದು ದಿವಸ, ಈ ಥರ ಹೋಗಿ ನೀನು ಮಾತಾಡು ಈ ವಿಷಯದ ಬಗ್ಗೆ ಅಂದಾಗ ನಾನು ಕೇಳಿದೆ, ಹಿಂಗಲ್ಲ ಅಂತಾರೆ, ಬೇಡ ನನಗೆ ಒಂಥರ ಅಂದಾಗ, ಇದೇ ನಮಗೆಲ್ಲ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ದ ಅಂತ ಕೇಳಿದ್ರು. ನನಗೆ ಅನ್ನಿಸ್ತು, ಕರೆಕ್ಟ್ ಅಲ್ವಾ, ನಾವು ಆ ಥರ ಬಿಟ್ಬಿಡ್ತಿದ್ವಾ ಅಂತ ಅನಿಸಿ ನಾನು ಅವತ್ತು ಸ್ಟ್ಯಾಂಡ್ ತೊಗೊಂಡು ಒಂದು ಸಾರಿ ವಿಷಯಕ್ಕೆ ಇವತ್ತವರೆಗೂ ತೊಗೊಂಡಿದ್ದೀನಿ, ಇನ್ನು ಮುಂದೆನೂ ತೊಗೊತೀನಿ. ಆ ಮಗುಗೆ ಒಳ್ಳೇದಾಗಲಿ, ಎಷ್ಟು ಸುಂದರವಾಗಿರೋವಂಥ ಮಗು ಅದು. ತಾಯಿ ಚಾಮುಂಡೇಶ್ವರಿ ಭಕ್ತೆ, ಆ ಚಾಮುಂಡೇಶ್ವರಿನೇ ಇವ್ರ ರೂಪದಲ್ಲಿ ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿ ಹಲವಾರು ಹೆಣಗಳು ಇವತ್ತು ಸಿಗ್ತಾ ಇದೆ ಅಂದಾಗ, ಹೌದು ಲೇಟಾಗಿದೆ ಈ ವಿಷಯ ಆಚೆ ಬರೋದು, ಇಲ್ಲ ಒಂದು ನ್ಯಾಯ ಸಿಗೋದು. ಬಟ್ ಚಾಮುಂಡಿ ತಾಯಿ ಇದಕ್ಕೆ ಒಂದು ದೊಡ್ಡ ಅಂತ್ಯನೇ ಕೊಡ್ತಾಳೆ ಅಂತ ಎಲ್ಲೋ ನಾನು ನಂಬಿದ್ದೀನಿ. ಒಳ್ಳೇದಾಗಲಿ, ಆದಷ್ಟು ಬೇಗ ನ್ಯಾಯ ಸಿಗಲಿ, ದೊಡ್ಡ ಮಟ್ಟದಲ್ಲಿ ಸಿಗಲಿ. ಆಮೇಲೆ ಇದನ್ನು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಒಬ್ಬ ವಾಚ್ಮ್ಯಾನ್ ಮಾಡಿರಲಿ, ಇಲ್ಲ ತುಂಬ ಆಗರ್ಭ ಶ್ರೀಮಂತ ಮಾಡಿರಲಿ, ಯಾರೇ ಮಾಡಿದರೂ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಲಿ, ಇದನ್ನು ನಾನು ಕೇಳ್ಕೊತಾ ಇದ್ದೀನಿ. ಅವ್ರ ತಾಯಿಗೆ ಆದಷ್ಟು ಬೇಗ ಅದೊಂದು ನೆಮ್ಮದಿ ಕೊಡಲಿ ದೇವರು ಜೀವನಕ್ಕೆ. ಆಮೇಲೆ ಈ ಮಗು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಸರ್, ಇನ್ನೊಂದೇನೆಂದರೆ, ಇಷ್ಟು ದಿನ ನೀವಾಗಲಿ ಬೇರೆಯವರಾಗಲಿ ವಿಡಿಯೋಗಳನ್ನ ಮುಖಾಂತರ ನೋಡಿ ಅದ್ರ ಬಗ್ಗೆ ತಿಳ್ಕೊತಾ ಇದ್ರಿ. ಇವತ್ತು ರಿಯಾಲಿಟಿ ಚೆಕ್ ಮಾಡಿ ತಿಳ್ಕೊಂಡಿದ್ದೀರಾ. ಇನ್ಮೇಲೆ ಹೇಗಿರುತ್ತೆ ನಿಮ್ಮ ನ್ಯಾಯದ ವಿಷಯ? ಸರ್, ನಾನು ಮುಂಚೆನೂ ಹಿಂಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಎಲ್ಲ ವಿಷಯನೂ ಇಲ್ಲಿರೋರ